ಓಂ ಶಾಂತಿ. ಇಂದಿನ ಡೇಟ್ ಆಗಿದೆ 14/6/2025. ಪ್ರಾತಃ ಮುರಳಿ ಮಧುಬನದಿಂದ ಬಾಪ್ದಾದ ಅವರು ನುಗ್ಸಿರೋದು. ಬಾಬಾ ಅವರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಈಗ ನಿಮಗೆ ಜ್ಞಾನದ 3ನೆಯ ನೇತ್ರವು ಸಿಕ್ಕಿದೆ. ಅದರಿಂದ ಈಗ ನಿಮ್ಮ ಕಣ್ಣುಗಳನ್ನು ಯಾರಲ್ಲಿಯೂ ಮುಳುಗಬಾರದು. ಸೊ ತಂದೆಯವರು ಇಲ್ಲಿ ತಿಳಿಸ್ತಿದ್ದಾರೆ, ತಂದೆಯವರು ಜ್ಞಾನವನ್ನು ತಿಳಿಸ್ತಿದ್ದಾರಲ್ಲ, ಸತ್ಯ ಜ್ಞಾನವನ್ನು ಮುರಳಿಯ ಆಧಾರದಿಂದ ತಿಳಿಸ್ತಿದ್ದಾರೆ. ಯೋಗದಲ್ಲಿ ನಮಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದರೆಲ್ಲದರಿಂದ ಏನಾಗ್ತಿದೆ, ಬಾಬಾ ಅವ್ರು ಹೇಳ್ತಿರೋದು, ನಮ್ಮ 3ನೆಯ ಜ್ಞಾನದ ನೇತ್ರ ಏನಿದೆ ಅದು ಸಿಕ್ಕಿದೆ ಅಲ್ವಾ. ಸೊ ಜ್ಞಾನದ ನೇತ್ರ ಸಿಕ್ಕಿರೋದು ಅಂದರೆ ಅದು ಬುದ್ಧಿಗೆ ಅಲ್ವಾ. ಸೊ ಅದಕ್ಕೆ ಬಾಬಾ ಅವ್ರು ಹೇಳ್ತಿದ್ದಾರೆ, ಈಗ ನೀವು ಈ ಕಣ್ಣುಗಳನ್ನು ಯಾರಲ್ಲಿಯೂ ಮುಳುಗಬಾರದು. ಅಂದರೆ ಬುದ್ಧಿಯನ್ನು ಯಾವುದ್ರ ಜೊತೆ ಆಗಲಿ, ಅದನ್ನು ಯಾವುದಾದ್ರೂ ಪದಾರ್ಥ ಆಗಲಿ, ಸಂಬಂಧ ಆಗಲಿ, ಇಲ್ಲ ಔಟ್ಸೈಡ್ ನಗಿತಿರುವ ಸೀನ್ಗಳಾಗಲಿ, ಅದರಲ್ಲಿ ನಮ್ಮ ಬುದ್ಧಿ ಮುಳುಗಬಾರ್ದು. ಅಂದರೆ ನೋಡಿದ್ರೂ ಕೂಡ ಸಾಕ್ಷಿಯಾಗಿ ಆಚೆ ಬಂದ್ಬೇಕು ಅಷ್ಟೇ. ಅದರೊಳಗೆ ಡೀಪಾಗಿ ಹೋಗೋದು, ಅದ್ರ ಜೊತೆ ಅಟ್ಯಾಚ್ ಆಗೋದು ಆ ಥರ ಆಗಬಾರ್ದು. ಯಾಕೆ, ನಮಗೆ ತಂದೆಯಿಂದ 3ನೆಯ ಜ್ಞಾನ ನೇತ್ರ ಸಿಕ್ಕಿದೆ ಅಲ್ವಾ. ಅದಕ್ಕೆ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ, ಯಾರಿಗೆ ಹಳೆಯ ಪ್ರಪಂಚದ ಬೇಹದ್ದಿನ ವೈರಾಗ್ಯವಿರುವುದೋ ಅವರ ಲಕ್ಷಣವೇನು? ಅದಕ್ಕೆ ಉತ್ತರ ಹೇಳ್ತಿದ್ದಾರೆ ಬಾಬಾ, ಅವರು ತಮ್ಮದೆಲ್ಲವನ್ನೂ ತಂದೆಗೆ ಅರ್ಪಣೆ ಮಾಡುತ್ತಾರೆ. ಬಾಬಾ, ನಮ್ಮದೇನೂ ಇಲ್ಲ, ಈ ದೇಹವು ನನ್ನದಲ್ಲ, ಇದು ಹಳೆಯ ದೇಹವಾಗಿದೆ, ಇದನ್ನು ಬಿಡಬೇಕಾಗಿದೆ. ಹೀಗೆ ಅವರು ಮೋಹವು ಎಲ್ಲದರಿಂದ ಕಳೆಯುತ್ತಾ ಹೋಗುವುದು, ನಷ್ಟಮೋಹಿಗಳಾಗಿ ಇರುತ್ತಾರೆ. ಸೊ ತಂದೆಯವರಲ್ಲಿ ಪ್ರಶ್ನೆ ಕೇಳಿದ್ದೇನು ಅಂದರೆ, ಬೇಹದ್ದಿನ ವೈರಾಗ್ಯ ಆ ಲಕ್ಷಣಗಳು ಯಾರಲ್ಲಿದೆ, ಅವರಲ್ಲಿ ಕಾಣಿಸ್ಕೊಳುವ ಲಕ್ಷಣಗಳೇನು? ಬೇಹದ್ದಿನ ವೈರಾಗ್ಯ ಇರುವಂಥವರಲ್ಲಿ ಕಾಣಿಸ್ಕೊಳುವ ಲಕ್ಷಣಗಳು ಏನು? ಅವರಿಗೆ ಫಸ್ಟ್ ಏನು ಬರುತ್ತೆ? ಬೇಹದ್ದಿನ ವೈರಾಗ್ಯ ಬರುತ್ತೆ. ಅದರ ಆಧಾರದಿಂದ ಅವ್ರು ಏನು ಹೇಳ್ತಾರೆ, ನನ್ನದೇನೆಲ್ಲ ಇದೆ ಅದು ನಿನ್ನದೇ ಬಾಬಾ, ಈ ದೇಹವೂ ಕೂಡ ನಿನ್ನದೇ, ಇದು ಹಳೆಯ ದೇಹ ಆಗಿದೆ. ಅಂದರೆ ಅವರೇ ರಿಯಲೈಸೇಷನಲ್ಲಿ ಬರ್ತಾರೆ, ಈ ದೇಹ ಕೂಡ ಶಾಶ್ವತ ಅಲ್ಲ, ಇದು ಹಳೆಯದಾಗಿದೆ, ನಮ್ಮದು ಅನ್ನೋದು ಯಾವುದೂ ಇಲ್ಲ ಅನ್ನುವ ಒಂದು ರಿಯಲೈಸೇಷನಲ್ಲಿ ಬರ್ತಾರೆ. ಹೀಗೆ ಅವರು ನಷ್ಟಮೋಹಿಗಳಾಗ್ತಾರೆ. ಅಂದರೆ ಎಲ್ಲವನ್ನ ಯೂಸ್ ಮಾಡ್ತಾ ಇರ್ತಾರೆ, ಎಲ್ಲವನ್ನ ಸಂಭಾಳನೆ ಮಾಡ್ತಾ ಇರ್ತಾರೆ, ಆದರೆ ಟ್ರಸ್ಟಿಯಾಗಿ, ನಿಮಿತ್ತ ಆಗಿ ಅದನ್ನು ಯೂಸ್ ಮಾಡ್ತಾರೆ. ತಂದೆಯವರು ಕೊಟ್ಟಿರುವ ಒಂದು ಸಾಧನೆ ಇದು ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಅವರು ಅದನ್ನು ಯೂಸ್ ಮಾಡ್ತಾರೆ. ಅವರ ಬುದ್ಧಿಯಲ್ಲಿ ಇರುತ್ತದೆ, ಇಲ್ಲಿಯದೇನೂ ಕೆಲಸಕ್ಕೆ ಬರುವುದಿಲ್ಲ, ಏಕೆಂದರೆ ಇಲ್ಲಿಯದೆಲ್ಲವೂ ಕ್ಷಣಿಕವಾಗಿದೆ. ಸೊ ಅವ್ರ ಬುದ್ಧಿಯಲ್ಲಿ ಕ್ಲಾರಿಟಿ ಬಂದ್ಬಿಡುತ್ತೆ. ಅಂದರೆ ಒಂದು ಬಿಲೀಫ್ ಸಿಸ್ಟಮಲ್ಲಿ ಒಂದು ಶಿಫ್ಟ್ ಆಗುತ್ತೆ. ಏನಂತ, ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲಿರೋದೆಲ್ಲ ಕಾಣಿಸ್ತಾ ಇದೆ, ಅದು ಉಪಯೋಗಕ್ಕೂ ಬರ್ತಾ ಇದೆ, ಆದರೆ ಇದು ಯಾವುದೂ ಶಾಶ್ವತ ಅಲ್ಲ, ಇದೆಲ್ಲ ಕ್ಷಣಿಕ, ಸ್ವಲ್ಪ ಸಮಯಕ್ಕೆ ಕೊಟ್ಟಿರೋದು, ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ ಹೊತ್ತು ಅದರ ಮೇಲೆ ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆಸ್ಕೋಬಾರ್ದು ಅನ್ನೋದು ಅವ್ರಿಗೆ ಬರುತ್ತೆ. ಯಾಕೆ ಬರುತ್ತೆ? ಅವ್ರಿಗೆ ನಿಜವಾದ ವೈರಾಗ್ಯ ಅನ್ನೋದು ಬರುತ್ತೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಿ ತಮ್ಮದೆಲ್ಲವನ್ನೂ ಅರ್ಪಣೆ ಮಾಡಿ. ನಮ್ಮದೇನೂ ಇಲ್ಲ, ಈ ದೇಹವು ನನ್ನದಲ್ಲ, ಇದರಿಂದ ಮೋಹವನ್ನು ತೆಗೆದು ನಷ್ಟಮೋಹಿಗಳಾಗಬೇಕಾಗಿದೆ. ಸೊ ಇಲ್ಲಿ ತಂದೆಯವರು ಏನು ಹೇಳ್ತಿದ್ದಾರೆ, ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ಬರಬೇಕು. ಇಲ್ಲಿ ಏನೇನು ಪದಾರ್ಥಗಳಿದೆ, ಏನೇನು ನಾವು ಉಪಯೋಗಿಸ್ತಿದ್ದೀವಿ, ಅದು ತಂದೆಗೆ ಅರ್ಪಣೆ ಮಾಡಬೇಕು. ಈಗ ತಂದೆಯವರು ಈ ಪದಾರ್ಥಗಳನ್ನ ಕೊಟ್ಟಿರೋದು ನಾವು ಯೂಸ್ ಮಾಡೋದಕ್ಕೆ, ಆದರೆ ತಂದೆಯವರು ಇಲ್ಲಿ ಮುಖ್ಯವಾಗಿ ಯಾವ ಅಭ್ಯಾಸ ನಮ್ಮಲ್ಲಿ ಹೈಲೈಟ್ ಮಾಡಬೇಕು ಅಂತ ಇದ್ದಾರೆ ಅಂದರೆ, ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದ್ರೂ ಕೂಡ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇರಬಾರ್ದು. ಇದು ಟೆಂಪರವರಿಯಾಗಿ ನಾನು ಯೂಸ್ ಮಾಡಲು ಪರಮಾತ್ಮ ಕೊಟ್ಟಿರುವ ಒಂದು ಸಾಧನೆ ಆಗಿದೆ ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ಯಾವಾಗಲೂ ಇರಬೇಕು. ನಮ್ಮದೆಲ್ಲವೂ ನಮ್ಮದೇನೂ ಇಲ್ಲ,
ಇಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ನಂದಂತೂ ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ಈ ಶರೀರ ಕೂಡ ನಮ್ಮದಲ್ಲ ಅಲ್ವಾ. ಇಂತಹ ಒಂದು ಬಿಲೀಫ್ ಸಿಸ್ಟಮ್ ಬರಬೇಕು. ದೇಹವೂ ನನ್ನದಲ್ಲ, ಯಾವುದರ ಮೇಲೆ ಮೋಹವನ್ನು ಇಟ್ಕೋಬಾರ್ದು, ಎಲ್ಲದರ ಮೇಲೆ ಮೋಹವನ್ನು ತೆಗೆದು ನಷ್ಟಾಮೋಹಿಗಳಾಗಿ ಇರಬೇಕಾಗಿದೆ. ಅಂದರೆ ಯೂಸ್ ಮಾಡ್ತಾ ಇದ್ರೂ ಕೂಡ ಅದ್ರ ಮೇಲೆ ಮೋಹವನ್ನು ನಾವು ಡೆವಲಪ್ ಮಾಡ್ಕೊಳಂಗಿಲ್ಲ, ಡಿಟ್ಯಾಚ್ ಆಗಿ ಯೂಸ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್ ಆಗಿದೆ, ರಿಜಿಸ್ಟರ್ನಲ್ಲಿ ಕಳೆಯುಂಟಾಗುವ ತಪ್ಪನ್ನೇನೂ ಮಾಡಬಾರದು. ಸರ್ವ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಒಳಗೆ ಕ್ರೋಧದ ಅಂಶ ಮಾತ್ರವೂ ಇರಬಾರದು. ನೋಡಿ, ಬಾಬಾ ಅವರಲ್ಲಿ ತಿಳಿಸ್ತಿದ್ದಾರೆ ಪ್ರಾಕ್ಟಿಕಲಿ ದಿನ ಲೈಫಲ್ಲಿ ನಾವು ಧಾರಣೆ ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್. ಬಿಕಾಸ್ ತುಂಬ ನಾವಿಲ್ಲೇ ಮಿಸ್ಟೇಕ್ ಮಾಡೋದು. ರಿಜಿಸ್ಟರಲ್ಲಿ ಯಾವುದೇ ಥರ ಕಲೆ ಇರಬಾರ್ದು, ಅಂದರೆ ಮಿಸ್ಟೇಕ್ಸ್ ಮಾಡಬಾರ್ದು. ಆ ಥರ ನಮ್ಮ ಒಂದು ಕ್ಯಾರೆಕ್ಟರ್ನ, ಬಿಹೇವಿಯರ್ನ ಇಟ್ಕೋಬೇಕು. ಇದರಲ್ಲಿ ನಾವು ಗಮನ ಕೊಟ್ಟರೂ ಕೂಡ ಇನ್ನೊಂದು ಬಾಬಾ ಅವ್ರು ಹೇಳೋದು, ಕ್ರೋಧದ ಅಂಶ ಮಾತ್ರ ಬರಬಾರ್ದು. ಯಾರ ಮೇಲೆ ಆದರೂ ನೆಗೆಟಿವ್ ಫೀಲಿಂಗ್ಸ್ ಆಗಲಿ, ಪರಿಸ್ಥಿತಿಯ ಪ್ರಭಾವದಲ್ಲಿ ಬಂದು ಕ್ರೋಧ ಬರೋದಾಗಲಿ, ಇದೆಲ್ಲ ಬರಬಾರ್ದು. ಯಾಕಂದರೆ ಗ್ರಾಮ ಅಲ್ಲಿ ಏನೇನು ಫಿಕ್ಸ್ ಆಗಿದೆ ಅದು ಕಲ್ಯಾಣಕ್ಕೆ, ಅದರಲ್ಲಿ ಸೆಕೆಂಡ್ ಥಾಟೇ ಬರೋಂಗಿಲ್ಲ ನಮಗೆ. ಸೊ ಈ ಥರ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಅದಲ್ಲದೆ ಬಾಬಾ ಅವ್ರು ಇನ್ನೊಂದು ಪಾಯಿಂಟ್ ಹೇಳಿರೋದು, ಸರ್ವ ದೈವಿ ಗುಣಗಳನ್ನ ಧಾರಣೆ ಮಾಡಬೇಕು. ಈಗ ದೈವಿ ಗುಣಗಳು 1, 2 ಧಾರಣೆ ಇದ್ದು 1, 2 ಮಿಸ್ ಆದರೆ ನೋ, ಸರ್ವ ದೈವಿ ಗುಣಗಳು ಯಾವುದೂ ಬಿಗಂಗಿಲ್ಲ. ಎಲ್ಲ ಗುಣಗಳ ಅಭ್ಯಾಸವನ್ನು ಮಾಡ್ತಾ ಧಾರಣೆ ಮಾಡ್ಕೋಬೇಕು. ಫಸ್ಟು ಗಮನಕ್ಕೆ ಬರಬೇಕು, ಯಾವ್ದ್ಯಾವುದು ದೈವಿ ಗುಣಗಳು, ಅದರಲ್ಲಿ ಯಾವ್ದ್ಯಾವ್ದು ನನ್ನಲ್ಲಿದೆ, ಯಾವುದಿಲ್ಲ, ಯಾವುದು ನಾನಿನ್ನು ಗ್ಯಾಪ್ ಮಾಡ್ಕೋಬೋದು ಅನ್ನೋದನ್ನು ಫಸ್ಟ್ ಚೆಕ್ ಮಾಡಿಕೊಂಡು ಅದನ್ನ ಧಾರಣೆ ಮಾಡುವ ಒಂದು ಅಭ್ಯಾಸವನ್ನು ನಾವು ಈಗಲೇ ಮಾಡಬೇಕು. ಇಂದಿನ ವರದಾನ ಆಗಿದೆ, ಹೇಳುವುದು, ಯೋಚಿಸುವುದು ಮತ್ತು ಮಾಡುವುದು ಈ ಮೂರನ್ನು ಸಮಾನವಾಗಿ ಮಾಡುವಂತಹ ಜ್ಞಾನಿತ್ವ ಆತ್ಮಭವ. ಹೇಳುವುದು, ಯೋಚಿಸುವುದು ಮತ್ತು ಮಾಡುವುದು ಈ ಮೂರು ಒಂದೇ ಸಮಾನ ಇರಬೇಕು. ಅಂಥವರಿಗೆ ಜ್ಞಾನಿತ್ವ ಆತ್ಮಭವ ಅಂತ ಬಾಬಾ ಅವರು ವರದಾನವನ್ನು ನೀಡ್ತಿದ್ದಾರೆ. ಈಗ ವಾನಪ್ರಸ್ಥಾವಸ್ಥೆಯಲ್ಲಿ ಹೋಗುವ ಸಮೀಪ ಬಂದಿದೆ. ಅದರಿಂದ ಬಲಹೀನತೆಗಳೆಂಬ ನನ್ನತನವನ್ನು ಅಥವಾ ವ್ಯರ್ಥ ಆಟವನ್ನು ಸಮಾಪ್ತಿ ಮಾಡಿ ಹೇಳುವುದು, ಯೋಚಿಸುವುದು ಮತ್ತು ಮಾಡುವುದು ಸಮಾನವಾಗಿ ಮಾಡಿಕೊಳ್ಳಿ. ಆಗ ಹೇಳಲಾಗುತ್ತದೆ ಜ್ಞಾನ ಸ್ವರೂಪ ಅಂತ. ನೋಡಿ, ಬಾಬಾ ಅವ್ರು ಏನು ತಿಳಿಸ್ತಿದ್ದಾರೆ ಇವತ್ತು, ವೆರಿ ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಆದ ಮಾತಿದು. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಬಾಯಿಂದ ಏನು ಮಾತು ಬರ್ತಾ ಇದೆ, ನನ್ನ ಯೋಚನೆ ಏನಿದೆ ಮತ್ತು ನಾನು ಮಾಡುವುದು ಕೆಲಸ ಏನಿದೆ, ಆ ಮೂರು ಒಂದೇ ಸಮಾನ ಆಗಿರಬೇಕು. ಈಗ ಏನೋ ಒಂದು ಹೇಳಿಬಿಡೋದು, ಮಾಡೋವಾಗ ಯೋಚನೆ ಮಾಡೋದು, ಅಯ್ಯೋ ಇದು ಕರೆಕ್ಟಾ, ಆಗಲ್ಲ ಬಿಡು, ಹೀಗೆ ಮಾಡೋಣ ಅಂತ ಅನ್ನೋದು. ಮತ್ತು ಕರ್ಮದಲ್ಲಿ ಬಂದಾಗ ಪ್ರಾಕ್ಟಿಕಲಿ ಅದು ಆಗ್ಬೋದು, ಆಗದೇ ಇರ್ಬೋದು, ಇನ್ನೊಂದು ಕಾರ್ಯ ಮಾಡೋದು, ಈ ಥರ ಇರಬಾರ್ದು. ಕರ್ಮದಲ್ಲಿ ಬರೋಕ್ಕಿಂತ ಮುಂಚೆ ಯೋಚನೆ ಬರುತ್ತೆ, ಯೋಚನೆಯಲ್ಲೇ ಕ್ಲಾರಿಟಿ ಬರಬೇಕು. ಆ ಕ್ಲಾರಿಟಿ ಬಂದಿದ್ದನ್ನೇ ಮಾತಾಡಿದ್ದನ್ನೇ ಮಾಡಬೇಕು. ಇದು ತುಂಬ ಒಂದು ಸ್ಟ್ರಾಂಗ್ ಆದ ಪರ್ಸ್ನಾಲಿಟಿ ಇದು. ಪ್ರಾಕ್ಟಿಕಲಿ ಕೂಡ ಲೌಕಿಕ ಪ್ರಪಂಚದಲ್ಲಿ ಈ ಥರ ಒಂದು ಪರ್ಸ್ನಾಲಿಟಿ ಇರುವ ವ್ಯಕ್ತಿಯನ್ನು ನೋಡಿದಾಗ ಎಲ್ಲರಿಗೂ ಸಹಜವಾಗಿ ಆಕರ್ಷಣೆ ಆಗುತ್ತೆ. ಅವ್ರ ಮಾತಿನ ಮೇಲೆ ನಂಬಿಕೆ ಬರುತ್ತೆ, ಎಷ್ಟೊಂದು ಬೆಲೆ ಕೊಡ್ತಾರೆ ಅವ್ರ ಮಾತಿಗೆ. ಇದು ಮಾಡಿ ನೋಡಿ ಎಲ್ಲಾದರೂ, ಲೈಕ್ ಈಗ ನಮ್ಮ ವರ್ಕ್ ಪ್ಲೇಸಲ್ಲಾಗಲಿ ಅಥವಾ ನಮ್ಮ ಮನೆಯಲ್ಲೇ ಆಗಲಿ, ಇಲ್ಲ ಎಲ್ಲಾದರೂ ಸೇವೆಗೆ ಹೋಗ್ತೀವಲ್ಲ, ಸೇವೆ ಮಾಡುವ ಸ್ಥಾನದಲ್ಲಾಗಲಿ, ನಾನು ಹೇಳೋಕ್ಕಿಂತ ಮುಂಚೆ, ಕಮಿಟ್ ಆಗೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಗುತ್ತೆ ಅಂದರೆ ಮಾತ್ರ ಕಮಿಟ್ ಆಗಬೇಕು. ಈಗ ಆಗುತ್ತೋ ಆಗಲ್ವೋ ಡೌಟ್ ಇದೆ ಅಂತ ಅಂದಾಗ ಮಾತು ಕೂಡ ಹಾಗೇ ಬರಬೇಕು. ನಾನು ಟ್ರೈ ಮಾಡ್ತೀನಿ, ಎಷ್ಟಾದರೆ ಅಷ್ಟು ಮಾಡ್ತೀನಿ ಅಂತಲೇ ಕರೆಕ್ಟಾಗಿ ಬರಬೇಕು. ಆಗೋಗುತ್ತೆ, ಮಾಡಿಬಿಡೋಣ, ಉತ್ಸಾಹದಲ್ಲಿ ಬಂದು ಎಲ್ಲರಿಗೂ ಎನ್ಕರೇಜ್, ಮೋಟಿವೇಟ್ ಮಾಡೋದಕ್ಕೆ ಆಗೋಗುತ್ತೆ ಅಂತ ಹೇಳೋ ಕಾರ್ಯ ಬೇರೆ, ನಾನು ಇದು ಮಾಡ್ತೀನಿ ಅಂತ ಕಮಿಟ್ ಆಗೋದು ಬೇರೆ. ಸೊ ಅದರಲ್ಲಿ ಹುಷಾರಾಗಿರಬೇಕು. ಇನ್ನೊಂದು ಬಾಬಾ ಅವರು ಇಲ್ಲಿ ತಿಳಿಸ್ತಿದ್ದಾರೆ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಬೇಹದ್ದಿನ
ಈಗ ವಾನಪ್ರಸ್ಥೆ ಅವಸ್ಥೆಯಲ್ಲಿದ್ದೀವಿ, ಅಂದರೆ ನಮ್ಮ ಜರ್ನಿಯ ಲಾಸ್ಟ್ ಮೂಮೆಂಟಲ್ಲಿದ್ದೀವಿ ಅಲ್ವಾ. ಲಾಸ್ಟ್ ಮೂಮೆಂಟಲ್ಲಿದ್ದಾಗ ಏನೇನು ಕರ್ಮಗಳ ಒಂದು ಭಾರ ನಮ್ಮ ತಲೆ ಮೇಲೆ ಇದೆ ಅದನ್ನು ಕಡಿಮೆ ಮಾಡ್ಕೋಬೇಕೇ ಹೊತ್ತು ನಾವು ಇನ್ನು ಭಾರವನ್ನು ಹೆಚ್ಚು ಮಾಡ್ಕೊಳಂಗಿಲ್ಲ. ಅದಕ್ಕೆ ಏನು ವಾಗ್ದಾನ ಮಾಡಿದ್ದೀವಿ ಅಥವಾ ಏನು ಮಾತು ಬಂದಿದೆ ಬಾಯಿಂದ ಅದನ್ನು ಮಾಡೋಕ್ಕಾದರೆ ಮಾತ್ರ ನಾವು ಅದನ್ನು ಕಮಿಟ್ ಆಗಬೇಕು. ಇಲ್ಲಾಂದರೆ ಕರ್ಮದ ಲೆಕ್ಕಾಚಾರದಲ್ಲಿ ಮತ್ತೆ ಸಿಕ್ಕಾಕೋತೀವಿ. ಇದೊಂದು ಜೋಪಾನವಾಗಿ ಇರಬೇಕು. ಸೊ ಬಾಬಾ ಅವ್ರು ಹೇಳ್ತಿದ್ದಾರೆ, ನಮ್ಮ ಬಲಹೀನತೆಗಳು ಏನಿದೆ, ಯಾಕೆ ಈ ಥರ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಬಾಬಾ ಅವ್ರು ತಿಳಿಸಿರೋದು 2 ಪಾಯಿಂಟ್. ಒಂದು, ನಮ್ಮ ವೀಕ್ನೆಸ್ಗಳು, ನನ್ನತನ ಅನ್ನುವ ಒಂದು ವೀಕ್ನೆಸ್ಸಲ್ಲಿ ಕಮಿಟ್ ಆಗಿಬಿಡ್ತೀವಿ. ಈಗ ತುಂಬ ಸತಿ ಮಕ್ಕಳ ಹತ್ರನೂ ಹಾಗೆ ಆಗುತ್ತಲ್ಲ, ತಂದೆ ತಾಯಿ ಅವರು ಮಾಡುವ ಅವ್ರು ಬೇಕು ಅಂತ ಅಂದಾಗ ನಾವು ಕಮಿಟ್ ಆಗಿಬಿಡ್ತೀವಿ. ಬಟ್ ಅದು ನೆರವೇರಿಸೋಕೆ ಆಗುತ್ತೋ ಆಗಲ್ವೋ ಆವಾಗ ಯೋಚನೆ ಮಾಡಲ್ಲ. ಅವ್ರನ್ನ ಸಮಾಧಾನ ಮಾಡಿಸೋದಕ್ಕೆ ಅವ್ರ ಮೇಲೆ ಇರುವ ಮೋಹಕ್ಕೆ ಓಕೆ ಅಂತ ಹೇಳ್ಬಿಡ್ತೀವಿ. ಬಟ್ ಅದು ಪ್ರಾಕ್ಟಿಕಲಿ ಆಗುತ್ತೋ ಇಲ್ವೋ ಯೋಚನೆ ಮಾಡಲ್ಲ ಅಲ್ವಾ. ಸೊ ಈವನ್ ಮಕ್ಕಳೇ ಅಂತ ಹೇಳಿ ಏನೋ ಒಂದು ಹೇಳಿ ಅವ್ರಿಗೆ ಮತ್ತೆ ಸಮಜಾಯಿಸ್ಬೋದು ಅಂತ ನಾವು ಅಂದ್ಕೊಂಡಂಗಿಲ್ಲ. ಯಾಕಂದರೆ ಬಾಯಿಂದ ಮಾತು ಬಂತು ಅಂದರೆ ಇಟ್ಸ್ ಎ ಕಮಿಟ್ಮೆಂಟ್ ಅಲ್ವಾ. ಮಕ್ಕಳ ಹತ್ರ ಆಗಲಿ ಇಲ್ಲ ಅನ್ಯರ ಹತ್ರ ಆಗಲಿ ಒಂದು ಆತ್ಮದ ಜೊತೆ ನಾವು ಮಾಡ್ತಿರುವ ಒಂದು ಅಗ್ರಿಮೆಂಟ್ ಅಲ್ವಾ ಅದು. ಸೊ ಅದಕ್ಕೆ ಜೋಪಾನವಾಗಿ ಮಾತಾಡಬೇಕು, ಯೋಚನೆ ಮಾಡಿ ಮಾತಾಡಬೇಕು ಅಂತ ಬಾಬಾ ಅವ್ರು ತಿಳಿಸೋದು. ಸೊ ಈ ನನ್ನತನ್ನುವ ಒಂದು ವೀಕ್ನೆಸ್ಸಿಂದ ಮಿಸ್ಟೇಕ್ಸ್ ಆಗುತ್ತೆ. ಇನ್ನೊಂದು ವ್ಯರ್ಥ ಆಟಗಳು, ಅಂದರೆ ಆಗುತ್ತೆ ಅಂತ ಹೇಳಿಬಿಡೋಣ ಆಮೇಲೆ ನೋಡೋಣ ಅನ್ನುವ ಒಂದು ಆ್ಯಟಿಟ್ಯೂಡ್ ಇರುತ್ತಲ್ವ, ಅದರಿಂದ ಕೂಡ ತುಂಬ ಸತಿ ನಾವು ಕಮಿಟ್ ಆಗಿಬಿಡ್ತೀವಿ. ಬಟ್ ಹೇಳಿದ ಮಾತಿನಲ್ಲಿ ನಿಲ್ಲೋಕೆ ಆಗಲ್ಲ. ಸೊ ಈ ಥರ ವಿಷಯಗಳಲ್ಲಿ ಜೋಪಾನವಾಗಿರಬೇಕು. ಯಾಕಂದರೆ ಇದೇನಾಗುತ್ತೆ, ಕರ್ಮದ ಲೆಕ್ಕಾಚಾರ ಆಗೋಗುತ್ತೆ. ಸೊ ಈ 3 ವಿಷಯಗಳಲ್ಲಿ ಒಂದೇ ಥರ ಇದ್ದಾಗ ಅಂಥ ಆತ್ಮಗಳಿಗೆ ಏನಂತ ಹೇಳಲಾಗುತ್ತೆ, ಜ್ಞಾನ ಸ್ವರೂಪ ಆತ್ಮಗಳು ಅಂತ ಹೇಳಲಾಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಸೊ ಯಾರು ಹೀಗೆ ಜ್ಞಾನ ಸ್ವರೂಪ ಜ್ಞಾನತ್ವ ಆತ್ಮಗಳಿದ್ದಾರೆ, ಅವರ ಪ್ರತಿಯೊಂದು ಕರ್ಮ, ಸಂಸ್ಕಾರ, ಗುಣ ಮತ್ತು ಕರ್ತವ್ಯ ಸಮರ್ಥ ತಂದೆಯ ಸಮಾನವಿರುತ್ತದೆ. ಅವರು ಎಂದು ವ್ಯರ್ಥದ ವಿಚಿತ್ರ ಆಟ ಆಡಲು ಸಾಧ್ಯವಿಲ್ಲ. ಸದಾ ಪರಮಾತ್ಮನ ಮಿಲನದ ಆಟದಲ್ಲಿ ವ್ಯಸ್ತವಾಗಿರುತ್ತಾರೆ. ನನಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ ಬಾಬಾ. ಕೇಳೋದಕ್ಕೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಪ್ರಾಕ್ಟಿಕಲಲ್ಲಿ ಇದು ಮಾಡಬೇಕಂದ್ರೆ ತುಂಬ ಚಾಲೆಂಜ್. ಅದಕ್ಕೆ ಬಾಬಾ ಅವ್ರು ಹೇಳ್ತಿದ್ದಾರೆ, ಈ ಥರ ಜ್ಞಾನತ್ವ ಅಥವಾ ಜ್ಞಾನ ಸ್ವರೂಪವಾಗಿರುವ ಆತ್ಮ ಯಾರಿದ್ದಾರೆ ಅವರು ಪ್ರತಿಯೊಂದು ಕರ್ಮ, ಸಂಸ್ಕಾರ, ಗುಣ ಮತ್ತು ಕರ್ತವ್ಯ ಸಮರ್ಥ ತಂದೆಯ ಸಮಾನ ಇರುತ್ತದೆ. ನನಗೆ ಎಷ್ಟು ಒಳ್ಳೆಯ ಅಚೀವ್ಮೆಂಟ್ ಇದು ಮಾಡೋಕ್ಕಾದರೆ ಮಾತ್ರ ಟ್ರೈ ಮಾಡಿ ಎಲ್ಲರೂ. ಅವರು ಎಂದು ವ್ಯರ್ಥದ ವಿಚಿತ್ರ ಆಟಗಳಲ್ಲಿ ಸಿಕ್ಕಾಕೊಳ್ಳಲ್ಲ. ಅವ್ರು ಎಂತಹ ಆಟ ಆಡ್ತಾರೆ, ತಂದೆಯ ಜೊತೆ ಮಿಲನದ ಆಟ ಆಡ್ತಾರೆ. ಮತ್ತು ಇನ್ನೊಂದು ಇದಕ್ಕೆ ಉಪಾಯನೂ, ಯಾವುದೇ ಒಂದು ಕಮಿಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಪರಮಾತ್ಮನ ಜೊತೆ ಯೋಗವನ್ನು ಜೋಡಿಸಿ ತಂದೆಯ ಜ್ಞಾನವನ್ನು ಮನನ ಚಿಂತನೆ ಮಾಡುತ್ತಾ ಯೋಚನೆ ಮಾಡುತ್ತಾ ಆಮೇಲೆ ಕಮಿಟ್ಮೆಂಟ್ ಕೊಟ್ಟರೆ ಅಲ್ಲಿ ತಂದೆಯ ಗೈಡೆನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ನಾವು ಆತ್ಮಸ್ವರೂಪದಲ್ಲಿದ್ದು ತಂದೆಯನ್ನು ನೆನಪು ಮಾಡಿ ಬಾಯಿಂದ ಮಾತಾಡ್ತಾ ಇದ್ದೀವಿ, ಯೋಚನೆ ಮಾಡಿ ಅಂದಾಗ ತಂದೆಯ ಒಂದು ಹೆಲ್ಪ್ ಅಂತೂ ಅಲ್ಲಿ ಟಚಿಂಗ್ ಅಂತೂ ಸಿಕ್ಕತ್ತೆ. ಈ ಥರ ಮಾಡಿದ್ರೂ ಕೂಡ ನಾವು ಕರ್ಮದ ಲೆಕ್ಕಾಚಾರದಲ್ಲಿ ಸಿಕ್ಕಾಕೊಂಡ್ರೆ ಜೋಪಾನವಾಗಿರೋಕ್ಕೆ ಸಾಧ್ಯ. ಒಬ್ಬ ತಂದೆಯ ಜೊತೆ ಮಿಲನ ರಚಿಸುತ್ತಾರೆ ಮತ್ತು ಬೇರೆಯವರನ್ನು ಸಹ ತಂದೆಯ ಸಮಾನ ಮಾಡುತ್ತಾರೆ. ನೋಡಿ, ಇಂತಹ ವ್ಯರ್ಥ ಆಟದಲ್ಲಿ ಹೋಗದೆ ತಂದೆಯ ಜೊತೆ ಮಿಲನದ ಆಟದಲ್ಲಿ ವ್ಯಸ್ತವಾಗಿರೋರು ಹೇಗಿರ್ತಾರೆ, ತಂದೆಯ ಜೊತೆ ಮಿಲನವನ್ನು ರಚಿಸ್ತಾರೆ. ಅಷ್ಟೇ ಅಲ್ಲದೆ ಬೇರೆಯವರಿಗೂ ಸಹ ತಂದೆಯ ಸಮಾನ ಮಾಡುತ್ತಾರೆ. ಅಂದರೆ ಬೇರೆಯವ್ರಿಗೂ ತಂದೆಯ ಪರಿಚಯ ಸಿಕ್ಕುತ್ತೆ. ಮತ್ತು ಅಲ್ಲಿಂದ ಅವರೊಂದು ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ. ತಂದೆಯ ಜೊತೆ ಯೋಗವನ್ನು ಜೋಡಿಸ್ತಾರೆ. ತಂದೆಯ ಸಮಾನ ಅವರು ಆಗಲು ಸಾಧ್ಯ. ಸೊ ಈ ಥರ ನಮ್ಮಲ್ಲಿ ಚೇಂಜಸ್ ನಾವು ತಂದಾಗ ಅದೇ ಆಟೋಮೆಟಿಕ್ಲಿ ಸೇವೆ ಆಗುತ್ತೆ.
ನೆಕ್ಸ್ಟ್ ಬಾಬಾ ಅವರು ಸ್ಲೋಗನ್ ಹೇಳ್ತಿದ್ದಾರೆ, ಸೇವೆಯಲ್ಲಿ ಉಲ್ಲಾಸ ಸಣ್ಣ ಸಣ್ಣ ಕಾಯಿಲೆಗಳನ್ನು ಮಾಗಿಬಿಗುತ್ತದೆ. ಅದರಿಂದ ಸೇವೆಯಲ್ಲಿ ಸದಾ ವ್ಯಸ್ತವಾಗಿರಿ. ನೋಡಿ, ಬಾಬಾ ಅವರು ಇನ್ನೊಂದು ತಿಳಿಸ್ತಿದ್ದಾರೆ, ಸೇವೆ ಮಾಡಬೇಕು ಅನ್ನುವ ಒಂದು ಉಲ್ಲಾಸ ಯಾವಾಗ ಇರುತ್ತೆ ಆವಾಗ ಸಣ್ಣ ಪುಟ್ಟ ಕಾಯಿಲೆಗಳು ಅದೇನೇನಿದೆ ಅದು ಮರ್ಜ್ ಆಗೋಗುತ್ತೆ. ಯಾಕಂದರೆ ನಮ್ಮ ವಿಲ್ ಪವರ್ ಜಾಸ್ತಿ ಆಗುತ್ತೆ ಅಲ್ವಾ. ಸೇವೆ ಹೇಗಾದರೂ ಸರಿ ಮಾಡಲೇಬೇಕು ಅನ್ನುವ ಒಂದು ವಿಲ್ ಪವರ್, ಅದರಲ್ಲಿ ಉತ್ಸಾಹ, ಮಾಡಬೇಕು ಅನ್ನುವ ಉತ್ಸಾಹ ಇದ್ದಾಗ ಚಿಕ್ಕ ಚಿಕ್ಕ ಕಾಯಿಲೆಗಳೇನಿದೆ ಅದೆಲ್ಲ ಮರ್ಜ್ ಆಗೋಗುತ್ತೆ, ಮಾಯ ಆಗೋಗುತ್ತೆ. ಅದರಿಂದ ಸೇವೆಯಲ್ಲಿ ಸದಾ ವ್ಯಸ್ತವಾಗಿರೋದಕ್ಕೆ ಟ್ರೈ ಮಾಡಿ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಅವ್ಯಕ್ತ ಸೂಚನೆಗಳಾಗಿದೆ, ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ, ಅಂತರ್ಮುಖಿಯಾಗಿ ಅಂತರ್ಮುಖಿ ಅರ್ಥಾತ್ ಮುಖ ಹಾಗೂ ಮನಸ್ಸಿನ ಮೌನ ಇಡುವಂಥವರು. ಸೊ ಬಾಬಾ ಅವರು ತಿಳಿಸಿದ್ದಾರೆ, ಈ ತಿಂಗಳೆಲ್ಲ ಆತ್ಮಿಕ ಸ್ಥಿತಿಯಲ್ಲಿರುವ ಒಂದು ಸೂಚನೆಯನ್ನು ಬಾಬಾ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ತಿಳಿಸ್ತಿರೋ ಹೈಲೈಟ್ ಪಾಯಿಂಟ್ ಏನಂದರೆ ಅಂತರ್ಮುಖಿಗಳಾಗೋದು. ಸೊ ಅಂತರ್ಮುಖಿ ಅಂದರೆ ಏನು ಅರ್ಥ? ಬಾಬಾ ಅವರು ತಿಳಿಸೋದು, ಮುಖ ಮತ್ತು ಮನಸ್ಸಿನ ಮೌನ ಇಡುವಂಥವರು ಅಂತರ್ಮುಖಿಗಳು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಮುಖದ ಮೌನವನ್ನು ಪ್ರಪಂಚದವರು ಇಡುತ್ತಾರೆ, ಆದರೆ ವ್ಯರ್ಥ ಸಂಕಲ್ಪದ ಮೌನವನ್ನು ಇಡಬೇಕು. ಸೊ ಮುಖದ ಮೌನ ಅಂತೂ ಪ್ರಪಂಚದಲ್ಲಿರೋರು ಅಭ್ಯಾಸ ಮಾಡ್ತಾರಲ್ವ. ವಾರಕ್ಕೆ ಒಂದಿನ ಮೌನ ವ್ರತ ಮಾಡ್ತಾರೆ, ಕೆಲವರು ಫ್ಯೂ ಅವರ್ಸ್ ಮಾಡ್ತಾರೆ, ಹಾಗೆ ಬೇರೆ ಬೇರೆ ಅಭ್ಯಾಸಗಳನ್ನ ಮಾಡ್ತಾರೆ. ಆದರೆ ಬಾಬಾ ಹೇಳೋದು, ಮುಖದ ಮೌನಕ್ಕಿಂತ ಇಂಪಾರ್ಟೆಂಟ್ ಏನು? ವ್ಯರ್ಥ ಸಂಕಲ್ಪಗಳ ಮೌನವನ್ನು ಇಡೋದು ಮೋಸ್ಟ್ ಇಂಪಾರ್ಟೆಂಟ್. ಹೇಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುತ್ತೇವೆಂದರೆ ವ್ಯರ್ಥದ ಕಂಟ್ರೋಲ್ ಮಾಡುತ್ತೇವೆ. ಆದ್ದರಿಂದ ಮಧ್ಯದಲ್ಲಿ ಒಂದು ದಿನ ಮನಸ್ಸಿನ ಟ್ರಾಫಿಕ್ ಕಂಟ್ರೋಲ್ ಮಾಡಿ. ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ, ಹೇಗೆ ಟ್ರಾಫಿಕ್ ಕಂಟ್ರೋಲಿನ ಅಭ್ಯಾಸ ನಾವು ಮಕ್ಕಳೆಲ್ಲ ಮಾಡ್ತೀವಿ ಅಂದರೆ ಏನು? ಟ್ರಾಫಿಕ್ ಕಂಟ್ರೋಲ್ ಅಂದರೆ ವ್ಯರ್ಥದ ಕಂಟ್ರೋಲನ್ನು ಮಾಡೋದು, ವ್ಯರ್ಥ ಬರದೇ ಇರೋಂಗೆ ನೋಡೋದು, ನಮ್ಮನ್ನು ನಾವು ಚೆಕ್ ಮಾಡ್ಕೊಳೋದು, ಲಾಸ್ಟ್ ಫ್ಯೂ ಅವರ್ಸಿಂದ ನನ್ನ ಸ್ಥಿತಿ ಹೇಗಿದೆ ಅಂತ ಚೆಕ್ ಮಾಡ್ಕೊಳೋದು, ಇದೆಲ್ಲ ಮಾಡ್ಕೊಳೋದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಇರೋದಲ್ವಾ. ಸೊ ಅದೊಂದೇ ಅಲ್ಲದೆ ಬಾಬಾ ಅವರು ತಿಳಿಸ್ತಿದ್ದಾರೆ, ಮಧ್ಯದಲ್ಲಿ ಒಂದು ದಿನ ಮನಸ್ಸಿನ ಟ್ರಾಫಿಕ್ ಕಂಟ್ರೋಲ್ ಮಾಡಿ. ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಆ ಥರ ಏನಾದರೂ ಫಿಕ್ಸ್ ಮಾಡಿಕೊಂಡು ಮನಸ್ಸಿನ ಟ್ರಾಫಿಕ್ಕನ್ನು ಕಂಟ್ರೋಲ್ ಅಂದರೆ ಥಾಟ್ಸಿನ ಚೆಕಿಂಗ್ ಮಾಡುವ ಒಂದು ಅಭ್ಯಾಸವನ್ನು ಮಾಡಿ ಅಂತ ಹೋಮ್ವರ್ಕ್ ಕೊಡ್ತಿದ್ದಾರೆ. ಓಂ ಶಾಂತಿ. ನಾನು ಆತ್ಮ ಬರುವಿಕೆಯ ಮಧ್ಯಸ್ಥಾನದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯಾಗಿದ್ದೇನೆ. ನನ್ನ ತಂದೆ ಪರಮಾತ್ಮ ಮಹಾಜ್ವಾಲ ಮಹಾಜ್ಯೋತಿಯ ಮುಂದೆ ನಾನು ಆತ್ಮ ಜ್ವಾಲಾಮುಖಿ ಸ್ವರೂಪದಲ್ಲಿ ಕುಳಿತು ತಂದೆಯ ಜೊತೆ ಯೋಗವನ್ನು ಯೋಗಿಸುತ್ತಿದ್ದೇನೆ. ಪರಮಾತ್ಮ ಆದ ನನ್ನ ತಂದೆಯಿಂದ ನಿರಂತರ ಪ್ರೇರಣೆ ಮಾರ್ಗದರ್ಶನವನ್ನು ಪಡೆಯುತ್ತಾ ನನ್ನ ಜ್ವಾಲಾಮುಖಿ ಸ್ಥಿತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತಿದ್ದೇನೆ. ತಂದೆಯ ಸಮಾನ ಸರ್ವಗುಣಗಳು ಸರ್ವಶಕ್ತಿಗಳನ್ನು ಧಾರಣೆ ಮಾಡುತ್ತಾ ತಂದೆಯ ಸಮಾನ ಬೇಹದ್ದಿನ ಸೇವಾದಾರಿಯ ಒಂದು ಪಾತ್ರವನ್ನು ನಿಭಾಯಿಸುತ್ತಿದ್ದೇನೆ. ಜ್ವಾಲಾಮುಖಿಯಾಗಿ ಪುರುಷಾರ್ಥಕ್ಕೆ ಆಧಾರವಾದ ಈ ಶರೀರದ ಸುತ್ತ ಜ್ವಾಲಾಮುಖಿಯ ಒಂದು ಕೋಟೆಯನ್ನು ಕಟ್ಟುತ್ತಿದ್ದೇನೆ. ಪುರುಷಾರ್ಥಕ್ಕೆ ಆಧಾರವಾದ ಈ ಶರೀರದ ಸುತ್ತಲೂ
ಜ್ವಾಲಾಮುಖಿಯ ಒಂದು ರೇಖೆಯನ್ನು ಹಾಕುತ್ತಿದ್ದೇನೆ. ಈ ಕೋಟೆಯ ಒಳಗೆ ಯಾವುದೇ ಥರವಾದ ನೆಗೆಟಿವ್ ವೈಬ್ರೇಷನ್ಸ್, ಸ್ಥೂಲವಾದ ಬ್ಯಾಕ್ಟೀರಿಯಾ, ವೈರಸ್ಗಳಿನ ಪ್ರಭಾವ ಯಾವುದು ಈ ಶರೀರದ ಮೇಲೆ ಬೀಳುವುದಿಲ್ಲ. ನೆಗೆಟಿವ್ ವೈಬ್ರೇಷನ್ಸ್ ಎಂದ ನಾನು ಆತ್ಮ ಈ ಶಕ್ತಿಶಾಲಿ ಕೋಟೆಯ ಆಧಾರದಿಂದ ಆಲ್ವೇಸ್ ಪ್ರೊಟೆಕ್ಟೆಡ್ ಆಗಿದ್ದೇನೆ. ನನ್ನ ಮನೆಯಲ್ಲಿ ವಾಸವಾಗುತ್ತಿರುವ ಅನ್ಯ ಆತ್ಮರ ಸುತ್ತಲೂ ಕೂಡ ಈ ಜ್ವಾಲಾಮುಖಿ ಕೋಟೆಯನ್ನು ಹಾಕುತ್ತಿದ್ದೇನೆ. ಈ ಶರೀರ ನಿವಾಸ ಮಾಡಲು ಕೊಟ್ಟಿರುವ ಈ ಮನೆಯ ಸುತ್ತಲೂ, ಬಿಲ್ಡಿಂಗ್ ಸುತ್ತಲೂ ಕೂಡ ಜ್ವಾಲಾಮುಖಿಯ ಒಂದು ಕೋಟೆ, ಅಗ್ನಿಯ ಒಂದು ಕೋಟೆಯನ್ನು ಸ್ಥಾಪನೆ ಮಾಡುತ್ತಿದ್ದೇನೆ. ಪರಮಾತ್ಮ ಯಾವ ಒಂದು ಬ್ರಹ್ಮಕುಮಾರೀಸ್ ಆಶ್ರಮದಿಂದ ನನಗೆ ಪಾಲನೆ ನೀಡುತ್ತಿದ್ದಾರೆ, ಆ ಒಂದು ಸೆಂಟರಿನ ಸುತ್ತಲೂ ಜ್ವಾಲಾಮುಖಿಯ ಕೂಗವನ್ನು ಹಾಕುತ್ತಿದ್ದೇನೆ. ನಿರಂತರ ಪರಮಾತ್ಮನಿಂದ ಶಕ್ತಿಯನ್ನು ತಗೊಂಡು ಈ ಜ್ವಾಲಾಮುಖದ ಕೋಟೆಯನ್ನು ಬಲವಾಗಿ ಮಾಡುತ್ತಿದ್ದೇನೆ. ನಾನು ಪರಮಾತ್ಮ ಚೂಸ್ ಮಾಡಿರುವ ಇನ್ಸ್ಟ್ರೂಮೆಂಟ್ ಆಗಿದ್ದೇನೆ. ಈ ಇನ್ಸ್ಟ್ರೂಮೆಂಟ್ಗೆ ಆಧಾರ ಈ ಶರೀರ ನಿವಾಸ ಮಾಡುತ್ತಿರುವ ಈ ಮನೆ, ಇದೆಲ್ಲವನ್ನೂ ಸಂಭಾಲನೆ ಮಾಡುವ ಜವಾಬ್ದಾರಿ ನನ್ನದಾಗಿದೆ. ಯಾವ ಆತ್ಮಗಳಿಗೆ ನಾನು ಸೇವೆ ಮಾಡಲು ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ, ಆ ಆತ್ಮೆಗಳ ಸುರಕ್ಷಣೆಯ ಜವಾಬ್ದಾರಿ ನನ್ನದೇ ಆಗಿದೆ. ಪರಮಾತ್ಮನಿಂದ ಸಿಕ್ಕುತ್ತಿರುವ ಜ್ಞಾನ, ಶಕ್ತಿ ಇವುಗಳಿಂದ ಈ ಕೋಟೆಯನ್ನು ನಾನು ಮಜಬೂತ್ ಮಾಡುತ್ತಿದ್ದೇನೆ. ಇಂತಹ ವಿಶಿಷ್ಟವಾದ ವಿಧಿವಿಧಾನಗಳನ್ನು ಕಲಿಸಿದ ತಂದೆಯವರಿಗೆ ನನ್ನ ಪದಮ ಧನ್ಯವಾದಗಳು. ಓಂ ಶಾಂತಿ.